ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಬದಲು ಧೈರ್ಯವಾಗಿ ಪ್ರಶ್ನಿಸಿ. ಧ್ಯೇಯ ವಾಕ್ಯ ಬದಲಾವಣೆಗೆ ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ವಿಪಕ್ಷ ನಾಯಕರು ಕಿಡಿ. ತಪ್ಪೇನು ಅಂತ ಕಾಂಗ್ರೆಸ್ ಸಚಿವರ ಮರು ಪ್ರಶ್ನೆ. ಕೈ ಮುಗಿದು ಅನ್ನೋದು ಹಿಂದೂಗಳಿಗೆ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಇದು ವಿಕೃತಕಾರಿ ಮನಸ್ಸು, ಇದನ್ನ ಖಂಡಿಸ್ತೀನಿ. ಕುವೆಂಪು ರಚನೆಯ ಬರಹ ಬದಲಿಸಿದ್ದಾರೆ ಅಂತ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿ. ಜ್ಞಾನ ದೇಗುಲ ಇರುವುದು ಜ್ಞಾನ ಪಡೆಯೋಕ್ಕಾಗಿ. ಸರ್ಕಾರ ಮಕ್ಕಳ ಮನಸ್ಸಲ್ಲಿ ಸಂಘರ್ಷ ಮೂಡಿಸೋ ಕೆಲಸ ಮಾಡ್ತಾ ಇದೆ. ಧ್ಯೇಯ ವಾಕ್ಯ ಬದಲಾವಣೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿ. ಬೇಸಿಗೆ ಆರಂಭದಲ್ಲೇ ಬೆಂಗಳೂರಲ್ಲಿ ಜಲಕಂಟಕ. ಬೆಲೆ ಏರಿಕೆ ಆತಂಕದ ನಡುವೆಯೂ ಟ್ಯಾಂಕರ್ ನೀರೇ ಆಗುತ್ತಾ ಆಧಾರ. ಟ್ಯಾಂಕರ್ ಮಾಲೀಕರ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ದರ ನಿಗದಿಗೆ ಮುಂದಾದ ಪಾಲಿಕೆ, ಬಿಡಬ್ಲ್ಯೂಎಸ್ಎಸ್ಬಿ. ಬೆಂಗಳೂರಿನ ಪಿಜಿ ಹಾಸ್ಟೆಲ್ಗಳಿಗೂ ತಟ್ಟಿದ ನೀರಿನ ಬೆಲೆ ಏರಿಕೆ ಬಿಸಿ. ಟ್ಯಾಂಕರ್ ನೀರು ದುಬಾರಿಯಾಗಿದ್ದರಿಂದ ಕಡಿಮೆ ಬಳಸುವಂತೆ ನೋಟಿಸ್. ಎಸ್ಆರ್ ನಗರದ ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ನಲ್ಲಿ ನೋಟಿಸ್ ಅಂಟಿಸಿದ ವಾರ್ಡನ್. ಮಲೆನಾಡಿನಲ್ಲಿದ್ದರೂ ಕುಡಿಯುವ ನೀರಿಗಾಗಿ ಹಾಹಾಕಾರ. 60 ಕುಟುಂಬಗಳಿಗಿರೋದು ಒಂದೇ ಬಾವಿ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕುಂಬಳಡಿಕೆ ಗ್ರಾಮದಲ್ಲಿ ನೀರಿಗೆ ಪರದಾಟ. ಮಂಗಳೂರಿನ ಜರೋಸಾ ಶಾಲೆ ಬಳಿ ಪ್ರತಿಭಟನೆ ನಡೆಸಿದ್ದ ಕೇಸ್ ಶಾಸಕ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಸೇರಿ 5 ವಿರುದ್ಧ ಎಫ್ಐಆರ್ ವಾಪಸ್ ಪಡೆಯಬೇಕು. ತಾಲೂಕು ಕಚೇರಿ ಎದುರು ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ. 28 ಕ್ಷೇತ್ರಗಳಲ್ಲೂ ನೀವು ಹೇಳಿದವರನ್ನ ಕಣಕ್ಕಿಳಿಸೋಕ್ಕಾಗಲ್ಲ. ಸಚಿವರ ಅಭಿಪ್ರಾಯವನ್ನು ಕೇಳಬೇಕು. ಸಚಿವರ ಸ್ಪರ್ಧೆಗೆ ವಿಶೇಷ ಗಮನ ಹರಿಸಿರುವ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಕಿವಿಮಾತು. ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಸರ್ವೆ ವರದಿ ಹಸ್ತಾಂತರ. ನಮ್ಮ ಸರ್ವೆ, ನಿಮ್ಮ ಸರ್ವೆ ಎರಡನ್ನೂ ತಾಳೆ ಹಾಕಿ. ಬಿವೈ ವಿಜೇಂದ್ರಗೆ ಬಿಜೆಪಿ ಕೇಂದ್ರ ನಾಯಕರ ಸೂಚನೆ. ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಬದಲಾವಣೆಗೆ ಆಗ್ರಹ. ಹೊಸಬರಿಗೆ ಟಿಕೆಟ್ ಕೊಡಿ ಅಂತ ಸ್ಥಳೀಯ ಮುಖಂಡರಿಂದ ಹೈಕಮಾಂಡ್ಗೆ ಒತ್ತಡ. ಇನ್ನೊಂದೆಡೆ ಟಿಕೆಟ್ ಪಡೆಯಲು ಕರಡಿ ಸಂಗಣ್ಣರಿಂದಲೂ ಭಾರೀ ಸರ್ಕಸ್. ರಾಜ್ಯಸಭೆ ಎಲೆಕ್ಷನ್ನಲ್ಲಿ 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳಲು ಇನ್ನಿಲ್ಲದ ಕಸರತ್ತು. ಜೆಡಿಎಸ್ ಹಾಗೂ ಬಿಜೆಪಿಯಿಂದ ಕೊರತೆ ಮತಗಳನ್ನು ಸೆಳೆಯುವ ಹರಸಾಹಸ. ಪಕ್ಷೇತರರನ್ನ ಸಂಪರ್ಕಿಸಿದ್ರೂ ಸಿಗದ ಸ್ಪಷ್ಟ ನಿಲುವು. ಸಿನಿಮಾ ಹೆಸರಲ್ಲಿ ಯುವತಿಯರನ್ನ ಕಾಡ್ತಾ ಇದ್ದ ಕಾಮುಕ. ಅವಕಾಶ ಕೊಡಿಸ್ತೀನಿ ಅಂತ ಪರಿಚಯ, ಲೈಂಗಿಕವಾಗಿ ಬಳಸಿಕೊಂಡು ಕೈಕೊಟ್ಟು ಪರಾರಿ. ನಟ ಸಂತೋಷ್ ವಿರುದ್ಧ ದೂರು ದಾಖಲು. ಗುರು ರಾಘವೇಂದ್ರ ವಸಿಷ್ಠ ಬಳಿಕ ಮತ್ತೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಗರಣ. ಸಿಇಒ ಶ್ರುತಿ ವಿರುದ್ಧ ಕೋಟಿ ವಂಚನೆ ಆರೋಪ. ಗಂಡನನ್ನೂ ಬಿಡದೆ ಹಾಕಿದ್ದಳಂತೆ ಟೋಪಿ. ಡಿವೈಎಫ್ಐ ಸಮ್ಮೇಳನದ ಪ್ರಯುಕ್ತ ಟಿಪ್ಪು ಕಟೌಟ್ ಅಳವಡಿಕೆ. 6 ಅಡಿ ಕಟೌಟ್ ತೆರವುಗೊಳಿಸಲು ಪೊಲೀಸರ ನೋಟಿಸ್. ಡಿವೈಎಫ್ಐ ಕಾರ್ಯಕರ್ತರಿಂದ ಆಕ್ರೋಶ. ಬೆಂಗಳೂರಲ್ಲಿ ಹೆಚ್ಚಾದ ಯುವಕರ ವೀಲಿಂಗ್. ಟಿನ್ ಫ್ಯಾಕ್ಟರಿ ಬಳಿ ರಿಂಗ್ ರೋಡ್ನಲ್ಲಿ ಡಿಯೋ ಗಾಡಿ ಏರಿ ಹುಚ್ಚಾಟ. ಕ್ರಮ ಕೈಗೊಳ್ಳಿ ಅಂತ ಸಾರ್ವಜನಿಕರ ಮನವಿ. ಕೋರ್ಟ್ ಆದೇಶದ ನಂತರ ಹಾಜರಾಗ್ತೀನಿ ಅಂದ್ರು. 6ನೇ ಬಾರಿ ನೋಟಿಸ್ ಕೊಟ್ಟರೂ ಆಗ್ಲಿಲ್ಲ ಹಾಜರು. ಇವತ್ತು ಇಡಿ ಎದುರು ಹಾಜರಾಗದೆ ಉಳಿದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್. ಪ್ರತಿಷ್ಠಿತ ಹೋಟೆಲ್ಗಳು ಟಾರ್ಗೆಟ್ ಮಾಡಿ ಹಣ ಎಗರಿಸ್ತಾ ಇದ್ದವನು ಅರೆಸ್ಟ್. ಬೆಂಗಳೂರಿನ ಬನಶಂಕರಿ ನಿವಾಸಿ ಎಂಎಸ್ ರವಿಕುಮಾರ್ ಕೈಗೆ ಕೋಳ. ಕಿಲಾಡಿಯ ಕಳ್ಳತನ ಕೃತ್ಯ ಸಿಸಿಟಿವಿಯಲ್ಲಿ ಲಭ್ಯ. ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಡೇಟ್ ಫಿಕ್ಸ್. ಏಪ್ರಿಲ್ 15ರಿಂದ 23ರವರೆಗೆ ಉತ್ಸವ. 13ನೇ ಬಾರಿ ಕರಗ ಹೊರಲಿರುವ ಪೂಜಾರಿ ಜ್ಞಾನೇಂದ್ರ.
ಬೆಳ್ಳಂಬೆಳಗ್ಗೆ ಗ್ರಾಮಕ್ಕೆ ಬಂದ ಒಂಟಿ ಸಲಗ, ಮನೆಗಳ ಎದುರಲ್ಲೇ ಸಂಚಾರ, ಗ್ರಾಮಸ್ಥರ ಎದೆಬಡಿತ ಹೆಚ್ಚಳ. ಕೆಲಸಗಳಿಗೆ ಹೋಗಲು ಭಯ, ಶಾಶ್ವತ ಪರಿಹಾರ ಕ್ರಮಕ್ಕೆ ಹಾಸನದ ಕಣಗುಪ್ಪೆ ಗ್ರಾಮಸ್ಥರ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.